ಡೈರೆಕ್ಟ್ ಸೆಲ್ಲಿಂಗಲ್ಲಿ ದುಡ್ಡು ತೊಗೊಂಡು ಓಡೋಗೋದು, ಡೈರೆಕ್ಟ್ ಸೆಲ್ಲಿಂಗಲ್ಲಿ ಒಗ್ಗಟ್ಟಿಲ್ಲದ್ದು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಸರ್ಕಾರಕ್ಕೆ ಲಕ್ಷ ಲಕ್ಷ ಹಣ ಹೋಗ್ತಾ ಇದೆ, ಕೋಟಿ ಗಂಟಲೆ ಹಣ ಹೋಗ್ತಾ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ. ಇವತ್ತು ಎಷ್ಟೋ ಜನ ಸರ್ಕಾರ ಅಧಿಕಾರಿಗಳು ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ನಾವು ಕಟ್ಟಿರುವಂಥ GST ಮತ್ತು TDSಲಿಂದ ಸಂಬಳವನ್ನು ತಗೊತಾ ಇದ್ದಾರೆ. ಬಟ್ ಇವ್ರು ನಮಗೆ ತಿರುಗಿ ಮಾತಾಡ್ತಾ ಇದ್ದಾರೆ, ಇವರೆಲ್ಲ ಚೈನ್ ಲಿಂಕ್ ಮಾಡೋರು, ಮೋಸ ಮಾಡೋರು ಅಂತ. ಸೊ ಇಂಥ ದುರಾದೃಷ್ಟವಶ ಇಂಥ ಸಿಚುವೇಶನಲ್ಲಿ ನಾವು ಬದುಕ್ತಾ ಇದ್ದೀವಿ. ಧೈರ್ಯವಾಗಿ ನಾವು ನೆಟ್ವರ್ಕರ್ ಅಂತ ಹೇಳ್ಕೊಳೋದಕ್ಕೂ ನಾಚಿಕೆ ಆಗ್ತಾ ಇದೆ. ಧೈರ್ಯವಾಗಿ ನಾನು ದುಡಿತಿದ್ದೀನಿ ಇದೇ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗುತ್ತೆ. ಕಾರಣ ಏನು ಅಂತಂದು ಹೇಳಿದ್ರೆ, ಸರ್ಕಾರ ನಮಗೆ ಗುರುತಿಸ್ತಾ ಇಲ್ಲ, ಹೌದಲ್ವಾ? ಸರ್ಕಾರ ಯಾಕೆ ಗುರುತಿಸ್ತಿಲ್ಲ? ದೇರ್ ಆರ್ ಸಮ್ ರೀಸನ್ಸ್. ಮೇನ್ ರೀಸನ್ ಏನು ಅಂತಂದು ಹೇಳಿದ್ರೆ, ನಾವು ಒಗ್ಗಟ್ಟಿಲ್ಲ. ನಮಗೆ ಹೊಟ್ಟೆ ಕಿಚ್ಚಿದೆ ನಮ್ಮಲ್ಲೇ, ಆ ಕಂಪ್ನಿ ಬೆಳಿಬಾರ್ದು, ಈ ಕಂಪ್ನಿ ಬೆಳಿಬಾರ್ದು, ನಮ್ಮ ಟೀಮಿಗೆ ಇವ್ನು ಯಾರು ಟ್ರೈನಿಂಗ್ ಕೊಡೋ, ನಮ್ಮ ಟೀಮಿಗೆ ಅವ್ನು ಯಾರು ಬರೋನು, ನಾವೇನು ಕಡಿಮೆ ಆಗಿದ್ದೀವಿ. ಸೊ ಭಾಳ ಜನಕ್ಕೆ ಈ ಥರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದನ್ನು ಹೋಗಲಾಡಿಸಿದ್ರೆ ಭಾರತ ಸರ್ಕಾರ ನಮಗೆ ಗುರುತಿಸುತ್ತೆ.